ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು. ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ನಾವು ಒಂದು ಹೊಸದಾಗಿ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆ್ಯಂಟಿ ನಕ್ಸಲ್ ಫೋರ್ಸ್. ಅದು ಪ್ರತ್ಯೇಕವಾಗಿರುತ್ತೆ. ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್, ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ, ಯಾರು ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅದರ ಹಿಂದಿಂದ ಯಾರು ಸಹಕಾರ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ. ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದೆಮ್ ಅಕಾರ್ಡಿಂಗ್ ಟು ದಿ ಲಾ. ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ. ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾರು ಇನ್ನು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ನಾವು ವಿ ವಿಲ್ ಹ್ಯಾಂಡಲ್ ದೆಮ್ ವಿತ್ ಐರನ್ ಹ್ಯಾಂಡ್. ವಿ ಮಸ್ಟ್ ಥ್ಯಾಂಕ್. ಯಾವುದು ಆದಷ್ಟು ಬೇಗ ಮಾಡ್ತೀವಿ. ಇಟ್ ಮೇ ಬಿ 1 week, ಇಟ್ ಮೇ ಬಿ 2 weeks. ವಿ ವಿಲ್ ಇಮಿಡಿಯೇಟ್ಲಿ ಡೂ ಇಟ್. ಹೌದು. ಅದೆಲ್ಲ ಡೀಟೇಲ್ಸ್ ಆಮೇಲೆ ಕೊಡ್ತೀವಿ ರೀ. IG ವಿಲ್ ಬಿ IG ಆ್ಯಂಡ್ ಅಬೋವ್. IG ಆ್ಯಂಡ್ ಅಬೋವ್ ವಿಲ್ ಬಿ ದಿ ಹೆಡ್ ಆಫ್ ದಿಸ್ ಟಾಸ್ಕ್ ಫೋರ್ಸ್. ಅದಕ್ಕೆ ನಾವು ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಈಗ ANFಗೆ ಹೇಗಿದೆ ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ, ಅದನ್ನು ಅನೌನ್ಸ್ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ, ಅವ್ರನ್ನ ಇಲ್ಲಿಗೆ ಡಿಪ್ಲಾಯ್ ಮಾಡ್ತೀವಿ. ಇಲ್ಲ ಇಲ್ಲ, ಇರೋದರಲ್ಲಿ ನಾನೇ ಅನೌನ್ಸ್ ಮಾಡಿದ್ದೆ. ಅದು ಓನ್ಲಿ ವಿದಿನ್ ದಿ ಪೊಲೀಸ್ ಫೋರ್ಸ್, ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿದ್ದು. ಇದು ಆ ರೀತಿ ಅಲ್ಲ. ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ANF ಕಾರ್ಕಳದಲ್ಲಿ, ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ. ಇಲ್ಲ, ಅದು ನಾನು ಹೇಳಿದ್ನಲ್ಲ, ಇಟ್ ವಾಸ್ ವಿತಿನ್ ದಿ ಪೊಲೀಸ್. ಇಲ್ಲೇ ಕಮಿಷನರೇಟಲ್ಲೇ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ಇದು ಹಾಗಲ್ಲ. ಇದು ಇಟ್ ವಿಲ್ ಬಿ ಎ ಫೋರ್ಸ್. ನಾ ಹೇಳಿದ್ನಲ್ಲ ANF, ಮತ್ತೆ ಅದನ್ನೇ ಉದಾಹರಣೆ ಕೊಡ್ತೀನಿ. ಆ ಮಾದರಿ ಮಾಡ್ತೀವಿ ಅಂತ ಹೇಳಿ. ಅವರಿಗೆ 2 ಜಿಲ್ಲೆಗೆ ಮಾತ್ರ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ. ಆದರೆ ಇಲ್ಲಿ ಈ 2 ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾಕೆಂದರೆ ಶಾಂತಿ ಆಗಬೇಕು. ಶಾಂತಿ ಒಂದು ಸರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ. ಈಗ ನಮಗೆ ಆ್ಯಂಟಿ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು. ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ. ಅದಕ್ಕೆ ಆ ಫೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ, ಅವರು ಹ್ಯಾಂಡಲ್ ಮಾಡ್ತಾರೆ. ಕೆಲವರು ಅಲ್ಲಿಂದನೂ ಬರ್ತಾರೆ, ಬಟ್ ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ. ವಿ ವಿಲ್ ಪಿಕ್ ದಿ ಫೋರ್ಸ್. ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ. ಈಗ ನಮಗೆ IG ಲೆವೆಲ್ನಲ್ಲಿ ಇಲ್ಲ, ನಾನು ಹೇಳಿದೆ ಅಲ್ಲ, ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್. ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು, ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ. ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿ ಇರುತ್ತೆ. ಅವರನ್ನು ನಿನ್ನೆ ಈ ರೌಡಿ ಶೀಟರನ್ನು ಹೀರೋ ಮಾಡುವ ಒಂದು ಪ್ರಕ್ರಿಯೆ ನಡೆಯಿತು. ಇದಕ್ಕೆ ನೀವು ಯಾಕೆ ಅವಕಾಶ ಕೊಟ್ಟರೆ? ಅಂದರೆ ಈ ಸಂದೇಶ ಈ ಥರ
ರೌಡಿ ಶೀಟರನ್ನು ಹೀರೋ ಮಾಡುವಂತ ಪ್ರಕ್ರಿಯೆ ಕೊಡುವ ಸಂದೇಶ ಮತ್ತೆ ಇದು ಡಿಪಾರ್ಟ್ಮೆಂಟಿನ ಮೇಲೆ ಅದರ ಒಂದು ಹೀರೋ ಮಾಡಿದ್ರೆ ಅವ್ರನ್ನ ಕೇಳಬೇಕು. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ, ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಹಾಂ, ಯಾರಿಗೆ? ಅವರಿಗೂ ಅನ್ವಯ ಆಗುತ್ತೆ. ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ. ಬಿಕಾಸ್ ಏನು ಆಗಬಾರ್ದು, ಯಾವುದೇ ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡಿಕೊಂಡು ಹೋಗಿದ್ದಾರೆ. ಒಬ್ಬರು ಕೇಳಿ. ಈ ಪ್ರಚೋದನಕಾರಿ ಹೇಳಿಕೆಗಳು ಎಲ್ಲ ಕಡೆಗಳಲ್ಲಿ ಆಗಿ ಈ ತರ ಘಟನೆ ಆಗ್ತದೆ, ಜನಸಾಮಾನ್ಯರ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಪಕ್ಷ ಆಗಲಿ, ಯಾವುದೇ ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ, ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗ ತಾನೇ ಸೂಚನೆ ಕೊಟ್ಟಿದ್ದೇವೆ. ಹಿಂದೆ ಆಗಿರೋದು ಒಂದು ಭಾಗ, ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡಕೂಡ್ದು. ಒಂದು ವೇಳೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗ ತಾನೇ ಸೂಚನೆ ಕೊಟ್ಟಿದ್ದೀವಿ, ತಗೊಳ್ತೀವಿ. ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ ಇದು ರಿವೆಂಜ್ಗಾಗಿ ಮಾಡಿದ್ದ ಅಥವಾ ಇದರ ಹಿನ್ನೆಲೆ ಬೇರೆ? ಅದೆಲ್ಲ ತನಿಖೆ ನಡೀತಾ ಇದೆ. ತನಿಖೆ ಈಗ ಅವರು 8 ಜನ ಸಿಕ್ಕಿದಾರಲ್ವ, ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ. ಅವರು ಹೇಳ್ಬೋದು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು, ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು, ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಸ್ಟೇಟ್ಮೆಂಟ್ಸ್. ವಿ ಆರ್ ನೌ ವರ್ಕಿಂಗ್ ಆನ್ ದಟ್. Is it also linked with the Patil case as apprehended? One. Number 2, have there any connections with PFI also as alleged by the opposition? Nothing is known at this point of time. Everything will be known only after the proper investigation and final report. ಅಲ್ಲ, ತನಿಖೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಯಾಕೆಂದರೆ ಅವರು ಏನು ವಿಡಿಯೋ ಮಾಡಿದ್ದಾರಲ್ಲ, CCTV ಅವ್ರದ್ದು ವಿಡಿಯೋ ಮಾಡಿರೋರ್ದು CCTV ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ. ಜೀವ ಅಪಾಯ ಇದೆ ಅಂತ ಮುಂಚೆನೇ ಮಾಹಿತಿ ಇತ್ತು, ಆದರೂ ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಯಾಕೆ ಸಿಗಲಿಲ್ಲ? ಇಲ್ಲ, ಯಾರು ಹೇಳಿದ್ರು ಇತ್ತು ಅಂತ? ಅಲ್ಲಲ್ಲ, ವೇರ್ ಇಸ್ ದಿ ಪ್ರೂಫ್? ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವ್ರು ಕರೆದು ಹೇಳಿದ್ದಾರೆ. ಮರ್ಡರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ, ಅವರಿಗೆ ಕರೆದು ಹೇಳಿದ್ದಾರೆ ಬಿ ಕೇರ್ಫುಲ್. ಯಾಕೆಂದರೆ ಅವರು ರೌಡಿ ಶೀಟರ್ ವಾಸ್ ಒನ್ ಆಫ್ ದಿ ಕ್ರಿಮಿನಲ್. 5 ಕೇಸ್ ಇದೆ ಅವ್ರ ಮೇಲೆ. ಕರೆದು ಹೇಳಿದ್ದಾರೆ, ನೋಡಪ್ಪ ನಿನ್ನ ಮೇಲೆ ಕೇಸ್ ಇದೆ, ಬಿ ಕೇರ್ಫುಲ್. ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದ್ರ ಗೊತ್ತಾಗುತ್ತೆ. ಈಗಾಗಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೀವು ನೆನ್ನೆದು ಹೇಳ್ತಾ ಇದ್ದೀರಲ್ವಾ? ಹಾಂ, ಅದಕ್ಕೆ 3 ಜನರ ಅರೆಸ್ಟ್ ಆಗಿದ್ದಾರೆ. ಮಾಬ್ ಲಿಂಚಿಂಗ್ ಇದರಲ್ಲಿ ಈಗ ರಮನಾಥ್ ರೈ ಅವರು ಹೇಳಿದ್ರು ಇದರಲ್ಲಿ SIT ಆಗಬೇಕು. ಆಮೇಲೆ ಇದು ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಅಂದ್ರೆ ಇದು ರಿವೆಂಜ್ ಕಿಲ್ಲಿಂಗ್ ಲೀಡ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳಿದೀವಿ.
ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ಯೋಚನೆ SIT ಅಥವಾ ಇದನ್ನ CID ಪ್ರೋಬ್ ಏನಾದ್ರು ಇದರಲ್ಲಿ ಬಾಬ್ ಲಿಂಚಿಂಗ್ ಕೇಸ್ನಲ್ಲಿ ನಾನು ಅವರ ಮನವಿಯನ್ನು ಪರಿಗಣಿಸಿದ್ದೇನೆ. ಇಲ್ಲ, ನಾವು ಕೇಳ್ಕೊಂಡಿದ್ದೀವಿ, ನಾವು ಅವ್ರು ಹೇಳಿದ್ದು ಕೇಳ್ಕೊಂಡಿದ್ದೀವಿ, ನಾವೇನು ಅದಕ್ಕೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು. ಈಗ ನಾನು ಹೇಳಿದ್ನಲ್ರಿ, ಈಗ ನಮಗೆ ಒಂದು ಟಾಸ್ಕ್ ಫೋರ್ಸನ್ನೇ ಮಾಡ್ತಾ ಇದ್ದೀವಿ, ಇದೆಲ್ಲ ಅದಕ್ಕೆ ಪೂರಕವಾಗೇ ಇರ್ತದೆ. ಇಟ್ ವಿಲ್ ಹ್ಯಾವ್ ಎ ಸ್ಪೆಷಲ್ ಪವರ್ ಟು ಹ್ಯಾಂಡಲ್. ಅದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ನಲ್ಲಿ. If there is a failure of intelligence, that will also be noted. ಮಾತಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಅಂತ ಹೇಳಿದೆ. ಈಗ ಮಾತಾಡುವವರು ಯಾವೆಲ್ಲ MP MLAಗಳು ಯಾರಾದರೂ ಆಗಲಿ ಇವ್ರೆ, ನಾನು ಮಾತಾಡ್ಬೋದಾ? ಯಾರು ಅದು ನೋಡಿ ಅಲ್ಲ ಮುಂದಕ್ಕೆ. ಸಂಘಟನೆಯ ಟಾಪ್ ಲೀಡರ್ಸ್ಗಳನ್ನು ಆಯ್ತು ಮಾತಾಡಿದ್ರೆ ಮತ್ತೆ ಅವರ ಮೇಲೆ ಕ್ರಮ ತಗೊಂಡ್ರೆ ಜಿಲ್ಲೆಯಲ್ಲಿ ಶಾಂತಿಗೆ ಪ್ರಾಬ್ಲಮ್ ಆಗ್ತದೆ ಎನ್ನುವಂತ ನಿಮ್ಮ ಇದಿರ್ತದೆ, ಕನ್ಸರ್ನ್ ಇರ್ತದೆ. ಯಾರು ಹೇಳಿದ್ರು ನಿಮ್ಗೆ ಹಂಗಂತ? ನಾನು ಹೇಳಲೇ ಇಲ್ಲಪ್ಪ, ನಾನು ಹೇಳೇ ಇಲ್ಲ ಆ ಥರ. ಮೋಟಿವ್ ಇನ್ನೂ ಗೊತ್ತಾಗ್ಲಿಲ್ಲ. ಇನ್ನು ಅವನು ಹೇಳ್ಕೊಂಡಿರೋದು, ಅದು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವನು ಹೇಳಿರೋದು. ಯಾರು ಆರೋಪಿ ಹೇಳಿರೋದು. ಅವನು ಹೇಳಿದ್ನೋ ಬಿಟ್ಟಿದ್ದನೋ ಗೊತ್ತಿಲ್ಲ. ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ ಈ ಪ್ರಕರಣ ಆದ್ಮೇಲೆ ಬಹಳ ಸಡಿಲವಾಗಿದ್ರಿ. ಆಮೇಲೆ ನಿಮ್ಮ ಕಾಮೆಂಟ್ ಮೇಲೆ ಬರ್ತಾ ಇದೆ, ನಿಮ್ಮ ಸಹಯೋಗಿ ಪಾರ್ಟಿ CPIM ಅದೆಲ್ಲ ಬರ್ತಾ ಇದೆ ಬಹಳ ಇದರಿಂದ. ಅದು ಏನು ಯಾಕಂದ್ರೆ ಈ ಪ್ರಕರಣ ಬಹಳ ಲೈಟ್ ಆಗಿ ಅಷ್ಟಿದ ಮಾಡಲಿಲ್ಲ ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ. ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ನೋಡಿ, ನಾವು ಯಾವುದೇ ಪ್ರಕರಣವನ್ನ ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ. ಇಲ್ಲಿವರೆಗೆ 96% ಕರ್ನಾಟಕದಲ್ಲಿ ಈ 2 ವರ್ಷದಲ್ಲಾಗಿರೋ ಮರ್ಡರ್ ಕೇಸಸ್ಸು 96%, 99% ನಾವು ಹಿಡ್ದಾಕಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ. ವಾಟ್ ಮೋರ್ ಯು ವಾಂಟ್? ಅಲ್ಲೆಲ್ಲ ಒಂದು ನಿಮಿಷ, ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ. ನಮ್ಮ ಜಿಲ್ಲೆಯಾದ ಯಾವ ಕೇಸಲ್ಲೂ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ಮಾಬ್ ಲಿಂಚಿಂಗ್ ಅಂತ ಕೇಸಲ್ಲಿ ಎಲ್ಲ ಹೊರಗೆ ಬರ್ತಾ ಇದ್ದಾರೆ, ಖುಲಾಸೆ ಆಗ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಲಿಕ್ಕೆ ಏನ್ ಮಾಡ್ತೀನಿ? ಅಲ್ಲ, ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗೋದು, ನಾನು ಮಾಡೋದಲ್ಲ. ನಾವು ಏನು ಕೇಸಸ್ ಮಾಡ್ತೀವಿ, ಎವಿಡೆನ್ಸಸ್ ಮಾಡ್ತೀವಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್. ಅವರು ಇನ್ ದೇರ್ ಓನ್ ಜಡ್ಜ್ಮೆಂಟ್ ದೇ ವಿಲ್ ಸಿ. ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ? ಅದನ್ನು ನಾವು ಮಾಡ್ತೀವಿ. ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ಸು ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನು ಕೊಡ್ತೀವಿ.